ಸೊ ನಿನ್ನೆ ತೋರಿಸಿದಂತ ಒಂದು ಪ್ರೊಮೋ ಅಶ್ವಿನಿ ಗೌಡ ವರ್ಸಸ್ ರಘು ಅವರ ಒಂದು ಜಗಳ ಏನಿತ್ತು. ಸೊ ಇವತ್ತಿನ ಒಂದು ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ಆ ಒಂದು ಜಗಳ ಸ್ಟಾರ್ಟ್ ಆಯ್ತು. ಸೊ ಅದೇ ಗೊತ್ತಿರುವಂತೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡರ ಕೆಲಸ ಹಚ್ತಾ ಇದ್ರು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಅಂತ ಕೊಟ್ಟಿದ್ರು ರಘು ಅವರು. ಸೊ ಎಲ್ಲ ಕೆಲಸವಾಗಿತ್ತು. ಸೊ ಗಿಲ್ಲಿಗೆ ಒಂದು ಕೆಲಸ ಹೇಳಿದ್ರು ಟೇಬಲ್ ನ ಕ್ಲೀನ್ ಮಾಡೋದು. ಸೊ ಟೇಬಲ್ ಕೂಡ ಕ್ಲೀನ್ ಮಾಡ್ತಾ ಇದ್ದ ಗಿಲ್ಲಿ. ಸೊ ಇನ್ನು ಪೌಡರ್ ರೂಮ್ ಅಂತ ಒಂದಿದೆ, ರೂಮ್ ಅನ್ನ ಕ್ಲೀನ್ ಮಾಡೋದು ಅಶ್ವಿನಿ ಅವರ ಒಂದು ಕೆಲಸ ಆಗಿತ್ತು. ಸೊ ಅಶ್ವಿನಿ ಅವರ ಕೆಲಸನ ಮಾಡ್ಬೇಕು ಅಂತ ಅವರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಹೊರಗಡೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಜಾನ್ವರಿ ಹೇಳ್ತಾರೆ ಕರೆದು ಬಾ ಅಂತ. ಸೊ ಕರೆಗೆ ಹೋದಾಗ ಇಲ್ಲಿ ಅಶ್ವಿನಿ ಗೌಡ ಹೊರಗೆ ಕುಂದಿರ್ತಾರೆ. ಅವಾಗ ಅಲ್ಲಿ ರಘು ಬರ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಕೇಳಿದಾಗ ಅಲ್ಲಿ ಕುಂದಿರ್ತಾರೆ. ಅಶ್ವಿನಿ ಗೌಡ ಅವರಿಗೆ ಪೌಡರ್ ರೂಮ್ ಇದೆ ಕೆಲಸ ಮಾಡೋದು. ಸೊ ಅದನ್ನ ಬಂದು ಕೆಲಸ ಮಾಡಿ ಅಂತ ಕೇಳಿದಾಗ ನಂದು ಬ್ಯಾಕ್ ಪೇನ್ ಇದೆ, ಸೊ ನಾನು 10 ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. 10 ನಿಮಿಷ ಬಿಟ್ಟು ಬಂದ್ರೆ 10 ನಿಮಿಷ ಆದ್ಮೇಲೆ ನಿಮ್ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ ಅಂತ ಎಲ್ಲ ಗಿಲ್ಲಿ ಕೇಳಿದಾಗ ಇದು ರಘು ಅವ್ರು ಕೇಳ್ತಾರೆ. ಸೊ ಆಗ ಅಲ್ಲಿ ಸ್ವಲ್ಪ ಕೋಪದಲ್ಲಿ ಏನೋ ಉತ್ತರ ಕೊಡ್ತಾರೆ ಅಶ್ವಿನಿ ಅವರು. ಸೊ 10 ನಿಮಿಷ ಆದ್ಮೇಲೆ ಬಿಟ್ಟು ಅದನ್ನ ಬರ್ತೀನಿ ಅಂತ ಹೇಳ್ತಾರೆ ಅಂದಾಗ ಸ್ವಲ್ಪ ಅದು ರಘುಗೆ ಸ್ವಲ್ಪ ಕೋಪ ತರ್ಸಂಗಾಗುತ್ತೆ. ಸೊ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ಡಾಟ್ ಹೇಳ್ಬೇಕು, ಈ ರೀತಿ ಎಲ್ಲ ಕಲಾಟ ಆಡಬಾರ್ದು ಅಂತ ಒಂದು ಮಾತನ್ನ ರಘು ಅವ್ರು ಹೇಳ್ತಾರೆ. ಸೊ ಅಲ್ಲೇ ಅವ್ರಿಬ್ಬರ ನಡುವೆ ಸ್ವಲ್ಪ ಅಲ್ಲಿ ರಘು ಅವರು ಏಕವಚನ ಯೂಸ್ ಮಾಡ್ತಾರೆ. ಅದನ್ನೇ ಏಕವಚನ ಅಂತಾನಲ್ಲ, ಸ್ವಲ್ಪ ಅದನ್ನ ಹಂಗೆ ಮಾತಲ್ಲಿ ಬರುತ್ತೆ. ಸೊ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಅಶ್ವಿನಿ ಗೌಡ ಅವರು ಏನ್ ರಪ್ಪಾಟ ಮಾಡ್ತಾರಪ್ಪ ಅಂತಂದ್ರೆ ರಘು ಅವ್ರು ಮಾಡಿದ ತಪ್ಪು ಇಲ್ಲ ಅಂತಲ್ಲ ಸರ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಾಗಿತ್ತು. ಓಕೆ, ಅದು ಅವ್ರಿಂದ ತಪ್ಪಾಗಿದೆ. ಅವರು ಸುಮ್ಮನಾದ್ರೂ ಕೂಡ ಅಶ್ವಿನಿ ಗೌಡ ಅವರು ಸುಮ್ಮನೆ ಆಗಲೇ ಇಲ್ಲ. ಸೊ ಅವರಲ್ಲಿ ಏನೇನು ಅದು ಓಡ್ತಾ ಇತ್ತು ತಲೆಯಲ್ಲಿ ಅಂತ ಗೊತ್ತಿಲ್ಲ. ಸೊ ನಿನ್ನೆ ಆದಂತ ಒಂದು ಟಾಸ್ಕ್ ಅಲ್ಲಿ ಅವ್ರ ತಂಡ ಗೆಲ್ಲುತ್ತೆ, ರೆಡ್ ತಂಡ ಗೆದ್ರು ಕೂಡ. ಸೊ ಅದನ್ನ ಗಿಲ್ಲಿ ಅನೌನ್ಸ್ ಮಾಡಕ್ಕೆ ಬರಲಿಲ್ಲ, ಅಶ್ವಿನಿ ಅವ್ರು ಕರಿಬೇಕು ಅಂತ ಈ ರೀತಿ ಆಗುತ್ತೆ. ಸೊ ಅಲ್ಲಿ ಕೂಡ ಅವರು ಒಂದು ಮಾತಾಡ್ತಾರೆ. ಸೊ ನೀವು ಗಿಲ್ಲಿನ ಮಾತಾಡ್ಬೇಡ ಅಂತ ಹೇಳಿದ್ರಿ, ಸೊ ನಾನು ಕೇಳಿದೆ ಅಂತ ಅಲ್ಲಿ ವಾದಾದಾಗ ಆ ಒಂದು ಥಿಂಕ್ ಅವ್ರ ತಲೆಯಲ್ಲಿತ್ತು ಅಂತ ಅನ್ಸುತ್ತೆ. ಸೊ ಅದು ಗಿಲ್ಲಿ ಮಾಡಿದಂಥದ್ದು, ಗಿಲ್ಲಿ ಕೂಡ ಆದಂತ ಒಂದು ಜಗಳ ಆಗಿರ್ಬೋದು. ಸೊ ರೆಸ್ಪೆಕ್ಟ್ ನಂಗೆ ಕೊಡ್ಲಿಲ್ಲ ಅನ್ನೋ ಒಂದು ಯುಗ ಆಗಿರ್ಬೋದು, ಎಲ್ಲ ಅವ್ರ ಮನೆಯಲ್ಲಿತ್ತು ಅಂತ ಅನ್ಸುತ್ತೆ. ಒಮ್ಮೆ ಎಲ್ಲ ಕೋಪವನ್ನ ರಘು ಅವ್ರ ಮೇಲೆ ತೆಗೆದಾಕ್ಬಿಟ್ರು. ಬಟ್ ರಘು ಅವ್ರದ್ದು ಮಾಡಿದ ತಪ್ಪು ಇಲ್ಲ ಅಂತಾರಲ್ಲ, ಬಟ್ ಅವರು ಅದಕ್ಕೆ ಸುಮ್ಮನೆ ಆಗಿದ್ರು. ಬಟ್ ಈ ಅಶ್ವಿನಿ ಮೇಡಮ್ ಅವರು ಸುಮ್ಮನೆ ಆಗೋದೇ ಇಲ್ಲ. ಸೊ ಇಲ್ಲಿ ಪಾಠ ಕಲಿಸ್ಬೇಕಾಗಿತ್ತು. ನೀವು ರೆಸ್ಪೆಕ್ಟ್ ಕೊಡಲ್ಲ, ನೀನು ಅಶ್ವಿನಿ ಗೌಡ ಅವರೇ ಅಂತಾನೆ ಕರಿಬೇಕು, ಅಶ್ವಿನಿ ಅಂತ ಕರೆಯಂಗಿಲ್ಲ, ಹಂಗೆ ಹಿಂಗೆ ಅಂತ. ನನಗೊಂದು ಅರ್ಥ ಆಗ್ಲಿಲ್ಲ. ಅಶ್ವಿನಿ ಬನ್ನಿ ಇಲ್ಲಿ ಅನ್ನೋದು ಒಂದು ರೆಸ್ಪೆಕ್ಟ್ ಅಲ್ವಾ? ಸೊ ಅಶ್ವಿನಿ ಗೌಡ ಅವರೇ ಬನ್ನಿ ಇಲ್ಲಿ ಅಂದ್ರೆ ಅದು ರೆಸ್ಪೆಕ್ಟ್ ಆಗುತ್ತಾ? ಸೊ ಅಶ್ವಿನಿ ಬನ್ನಿ ಇಲ್ಲಿ ಅಂದ್ರೆ ಅದು ಕೂಡ ರೆಸ್ಪೆಕ್ಟ್ ಅಲ್ವಾ? ಸೊ ಇದು ನನಗೆ ಯಾಕೋ ಏನ್ ತಲೆ ಇಟ್ಕೊಂಡು ಜಗಳ ಆಡಿದ್ರು ಅಂತ ನನಗಂತೂ ಅರ್ಥ ಆಗಲ್ಲ ಅಶ್ವಿನಿ ಅವರು. ಸೊ ಇದು ತುಂಬಾ ಅತಿರೇಕ ಆಗಿ ಹೋಗ್ತು. ನಾನು ಹೊರಗಡೆ ಹೋಗ್ತೇನೆ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟು. ಸೊ ಇಲ್ಲಿ ಧನು ಯಾಕೋ ಅವರ ಹಿಂದೆಗಡೆನೆ ಹೋಗ್ಬಿಟ್ಟು ಯಾಕೋ ಒಂಥರ ಚೇಂಜ್ ಆಗ್ತಾ ಇದಾರೆ, ಮ್ಯಾನಿಪುಲೇಟ್ ಆಗ್ತಾ ಇದಾರೆ ಅಂತ ನನಗೆ ಅನಿಸ್ತು. ಅಂತೂ ತುಂಬಾ ಮ್ಯಾನಿಪುಲೇಟ್ ಆಗೇ ಹೋಗಿದ್ದಾನೆ ಅಂತ ಹೇಳ್ಬೋದು. ತಾಯಿ ಅಂತ ಸ್ವೀಕಾರ ಮಾಡಿದ್ದೇನೆ, ಒಳ್ಳೇದು. ಅವರ ತಾಯಿಯ ಸಮ ಇದ್ದಾರೆ, ಅವರು ತಾಯಿ ಅಂತ ಕರಿಬೋದು. ಬಟ್ ಇಷ್ಟು ದಿನ ಇಲ್ಲದೆ ಇರೋ ತಾಯಿ ಪ್ರೀತಿ ಈಗ ಯಾಕೆ ಅಭಿಗೆ ಬಂತು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಸೊ ಅದು ಏನಿರ್ಬೋದು ಅಂತ ಗೊತ್ತಿಲ್ಲ. ಬಟ್ ಅಭಿ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಮಾಡೋದಕ್ಕೆ ಆ ರೀತಿ ಪ್ರೀತಿ ಬಂತು ಅಥವಾ ಏನು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಇದೆಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಅವರು ಊಟ ಮಾಡೋದೇ ಇಲ್ಲ, ಊಟ ಮಾಡೋದು ಬಿಟ್ಟೇ ಬಿಟ್ರು ಅಶ್ವಿನಿ ಗೌಡ ಅವರು. ಸೊ ಊಟ ಮಾಡ್ಲಿಲ್ಲ. ಆನಂತರ ಎಲ್ಲರೂ ಕೂಡ ಹೋಗಿ ಕರೆದ್ರು ಕೂಡ, ಧನು ಕರೆದ್ರು, ಅಭಿ ಕರೆದ್ರು, ಯಾರು ಕರೆದು ಬರಲಿಲ್ಲ. ಅಲ್ಲಿ ರಘು ಅವ್ರಿಗೆ ಕರಿ ಅಂತ ಹೇಳಿದ್ರು, ನಾನೇ ಕರಿಲಿ ಅಂತ ರಘು ಅವ್ರು ಹೇಳ್ತಾರೆ. ಹೌದು, ನನ್ ತಪ್ಪಿಲ್ಲ ಅಲ್ವಾ? ಸೊ ರಘು ಅವರು ಸುಮ್ಮನೆ ಇದ್ರು ಕೂಡ ಅಶ್ವಿನಿ ಗೌಡ ಅವರು ಆಮೇಲೆ ಏಕವಚನದಲ್ಲಿ ಮಾತಾಡಿದ್ದು ನೀನ್ ಯಾವನು ಅವನ್ ಯಾವನು ನನಗೆ ಹೇಳಕ್ಕೆ ಅಂತ ತುಂಬಾ ಅತಿರೇಕಕ್ಕೆ ಹೋಗ್ಬಿಡ್ತು. ಅವರೇ ರೆಸ್ಪೆಕ್ಟ್ ಕುಡಿ ಅಂತ ಮಾತಾಡಿ ಅಂತ ಹೇಳ್ತಾ ಇರೋರು ಅವರೇ ರೆಸ್ಪೆಕ್ಟ್ ಇಲ್ದಂಗೆ ರಘು ಅವ್ರಿಗೆ ಮಾತಾಡಕ್ಕೆ ಶುರು ಮಾಡಿದ್ರು. ಸೊ ಇದು ಸ್ವಲ್ಪ ತಪ್ಪು ಅಂತ ಅನಿಸ್ತು. ಸೊ ನನಗೆ ಪರ್ಸನಲ್ ನನಗೆ ಹೇಳ್ತಾ ಇರೋದು. ಆಮೇಲೆ ಇದೆಲ್ಲ ಆದ್ಮೇಲೆ ಊಟ ಅಂತೂ ಆದಷ್ಟು ಊಟ ಮಾಡಲಿಲ್ಲ, ರಾತ್ರಿ ಎಲ್ಲ ಊಟ ಮಾಡಲಿಲ್ಲ. ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದ ನಂತರ ಒಂಥರ ಎಲ್ಲರೂ ಎದ್ದು ಬಿಡ್ತಾರೆ. ಒಂದು ಟಾಸ್ಕ್ ಅಂತ ಇರುತ್ತೆ. ಟಾಸ್ಕ್ ಅಲ್ಲಿ ನೀವೊಂದು ಗ್ರೂಪ್ ಅನ್ನ ಮಾಡ್ಕೋಬೇಕಾಗುತ್ತೆ. ಗ್ರೂಪ್ ಅನ್ನ ಮಾಡ್ಕೊಂಡು ನಿಮ್ಮ ಒಂದು ಟಾಸ್ಕ್ ಅಲ್ಲಿ ಯಾರು ಆಡ್ಬೇಕು ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಗಿಲ್ಲಿ ಅವರು ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಧ್ರುವಂತ್ ಅವ್ರನ್ನ ಕರ್ಕೋತಾರೆ, ಸೂರಜ್ ಕರ್ಕೋತಾರೆ, ರಘುವರ್ನ ಕರ್ಕೋತಾರೆ, ರಕ್ಷಿತಾ ಅವ್ರನ್ನ ಕರ್ಕೋತಾರೆ, ಮತ್ತೆ ರಾಶಿಕಾ ಅವ್ರು ಇರ್ತಾರೆ. 5 ಜನ ಅವ್ರ ಕಡೆ ಇರ್ತಾರೆ. ಉಸ್ತುವಾರಿ ಅಂತ ಬಂದ್ಬಿಟ್ಟು ನಮ್ಮ ಇಲ್ಲಿ ಕಾವ್ಯ ಅವರು, ಬ್ಲೂ ಟೀಮ್ಗೆ ನಮ್ಮ ಅವರು ಸ್ಪಂದನ ಇರ್ತಾರೆ, ರೆಡ್ ಟೀಮ್ಗೆ ಕಾವ್ಯ ಇರ್ತಾರೆ. ರೆಡ್ ಟೀಮ್ ಅಲ್ಲಿ ಅಭಿ, ಧನು, ರಿಷಾ, ಜಾನ್ವಿ ಮತ್ತೆ ಮಾಳವರು ಇರ್ತಾರೆ. ಸೊ ಇಷ್ಟು ಜನ ಇರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಟಾಸ್ಕ್ ತುಂಬಾ ಚೆನ್ನಾಗಿತ್ತು, ತುಂಬಾ ಇಂಟ್ರೆಸ್ಟಿಂಗ್ ಇರುವಂತ ಟಾಸ್ಕ್ ಅನ್ನ ಕೊಟ್ಟಿದ್ದು ಬಿಗ್ ಬಾಸ್. ನನಗೆ ತುಂಬಾ ಇಷ್ಟ ಆಯ್ತು ಟಾಸ್ಕ್ ಅನ್ನ ಯಾವ ರೀತಿ ಅಂದ್ರೆ ಅಲ್ಲಿ ಪಜಲ್ ಇರುತ್ತೆ. ಪಜಲ್ ಅನ್ನ ಇಲ್ಲಿ ಒಂದು ಚೌಕಾಕಾರದ ಬಾಕ್ಸ್ ಅಲ್ಲಿ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ, ಈ ಬಾಕ್ಸ್ ಅಲ್ಲಿ ಕೂಡಿಸೋದಿರುತ್ತೆ. ಸೊ ಇಲ್ಲಿ ಆ ಒಂದು ಪಜಲ್ ನ ಕಲೆಕ್ಟ್ ಮಾಡ್ಬೇಕು ಅಂದ್ರೆ 2 ಫಳೆ ಇರುತ್ತೆ. ಫಳೆ ಮೇಲಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಫಳೆಯಿಂದ ಈ ಫಳೆ ಮೇಲೆ ಆ ವ್ಯಕ್ತಿ ಯಾರು ಇರ್ತಾರಲ್ಲ ಅವರು ದಾಟ್ತಾ ಕ್ರಾಸ್ ಮಾಡ್ತಾ ಆ ಪಜಲ್ ಎಲ್ಲ ಕೂಡಿ ಹಾಕೊಂಡು ಆ ಒಂದು ಟೇಬಲ್ ಮೇಲೆ ತಂದಿಡೋಕ್ಕಾಗುತ್ತೆ. ಸೊ ಈ ಕಡೆಯಿಂದ ಒಂದ್ ಕಡೆಯಿಂದ ಫಳೆಯನ್ನು ಹಿಡ್ಕೊಂಡಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ರೆಡ್ ಟೀಮ್ ಇಂದ ಇಲ್ಲಿ ಧನು, ಅಭಿ, ರಿಷಾ, ಜಾನ್ವಿ ಹಿಡ್ಕೊಂಡಿರ್ತಾರೆ. ಆ ಕಡೆಯಿಂದ ಗಿಲ್ಲಿ ಟೀಮ್ ಕಡೆಯಿಂದ ಇಲ್ಲಿ ರಘು, ಸುರೇಶ್ ಹಿಡ್ಕೊಂಡಿರ್ತಾರೆ.
ಮತ್ತೆ ಧ್ರುವಂತ್ ಮತ್ತೆ ರಾಶಿಕಾ ಹೊಡ್ಕೊಂಡಿರ್ತಾರೆ. ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ರು. ಮೇಲೆ ಬ್ಯಾಲೆನ್ಸ್ ಮಾಡೋರು ವ್ಯಕ್ತಿ ಅಂದ್ರೆ ಇಲ್ಲಿ ಗಿಲ್ಲಿ ಟೀಮ್ ಕಡೆಯಿಂದ ಬ್ಲೂ ಟೀಮ್ ಕಡೆಯಿಂದ ರಕ್ಷಿತಾ ಇದ್ರೆ, ರೆಡ್ ಟೀಮ್ ಕಡೆಯಿಂದ ಮಾಡೋರು ಇರ್ತಾರೆ. ಸೊ ಎಲ್ಲವನ್ನ ಚೆನ್ನಾಗಿ ತಂದು ಒಂದು ಲೆವೆಲ್ಗೆ ಎಲ್ಲರೂ ಕೂಡ ಇಲ್ಲಿ ಎಲ್ಲಾ ಪಜಲ್ಗಳನ್ನ ಒಂದು ಕೂಡಿ ಹಾಕೊಂಡು ಆ ಟೇಬಲ್ ಮೇಲೆ ಇಡ್ತಾರೆ. ಫಸ್ಟ್ ಬಂದದ್ದು ಇಲ್ಲಿ ನಮ್ಮ ಅಶ್ವಿನಿ ಅವರ ತಂಡ. ಆಮೇಲೆ ಪಜಲ್ ಕೊಡ್ಸೋದ್ರಲ್ಲಿ ಇಲ್ಲಿ ಅಶ್ವಿನಿ ಅವರಿಗೆ ಮತ್ತೆ ಇಲ್ಲಿ ನಮ್ಮ ಗಿಲ್ಲಿ ಅವ್ರಿಗೆ ಅಂತಂದ್ರೆ ಕ್ಯಾಪ್ಟನ್ ಆಗಿರ್ತಾರಲ್ಲ ಒಂದು ಟೀಮ್ಗೆ, ಆ ಒಂದು ಟೀಮ್ಗಳ ಕ್ಯಾಪ್ಟನ್ಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ. ಸೊ ಈ ಟಾಸ್ಕ್ ಅನ್ನ ಅವ್ರು ಕಂಪ್ಲೀಟ್ ಮಾಡಬೇಕು. 3 ಬಾಲ್ ಇರುತ್ತೆ, ಆ ಪಜಲ್ ನ ಕೂಡಿ ಹಾಕ್ಬಿಟ್ಟು ಆ 3 ಬಾಲ್ಗಳನ್ನ ಆ ಪಜಲ್ ದಾಟಿಸಿ ಆ ಒಂದು ರೌಂಡ್ ಇರುವಂತಹ ಒಂದು ಶೇಪ್ ಒಳಗೆ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಇಷ್ಟು ಚೆನ್ನಾಗಿ ಆಡಿದಂದ್ರೆ ಗಿಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಕೆಲವರು ಹೇಳ್ತಾ ಇದ್ರು ಟಾಸ್ಕ್ ಅಲ್ಲಿ ಸ್ವಲ್ಪ ತುಂಟನ ಇದೆ, ಟಾಸ್ಕ್ ಅಂತ ಬಂದ್ರೆ ಗಿಲ್ಲಿ ಏನು ಇಲ್ಲ ಅನ್ನೋವರ ಮುಂದೆ ಟಾಸ್ಕ್ ನ ಯಾವ ರೀತಿ ಆಡ್ಬೇಕು ಅಂತ ತೋರಿಸ್ಕೊಟ್ರು. ಅದು ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅಂತ ಬಂದಾಗ ಇದು ಅವರ ಒಂದು ಏನಂತ ಏನಂತೀವಿ ನಾವು, ಒಂದು ಮರ್ಯಾದೆ ಪ್ರಶ್ನೆ ಅಂತ ಹೇಳ್ಬೋದು ಗಿಲ್ಲಿ ಅವ್ರದ್ದು. ಸೊ ಅಲ್ಲಿ ಗೆಲ್ಲಬೇಕಾಗಿತ್ತು, ಕಡೆಗೂ ಇಷ್ಟು ಚೆನ್ನಾಗಿ ಆಟ ಆಡಿ ಗೆದ್ರು. ಇಲ್ಲಿ ತುಂಬಾ ಕೂಲ್ ಆಗಿ ಆಡಿದ್ರು ಅಂತ ನನಗೆ ಅನಿಸ್ತು. ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಫಾಸ್ಟ್ ಆಗಿ ಆಡ್ಬೇಕಾಗಿತ್ತು, ಬಟ್ ಪಜಲ್ನ ಅದು ಕರೆಕ್ಟ್ ಆಗಿ ಜೋಡಿಸಿಲ್ಲ ಅಂದ್ರೆ ಒಂದು ಲೆವೆಲ್ ಆಗಿ ಜೋಡಿಸಿ ಗಿಲ್ಲಿ ಆ ಒಂದು ಬಾಲ್ ಪಾಸ್ ಆಗೋ ತರ ಮಾಡಿದ್ರು. ಅಶ್ವಿನಿ ಮೇಡಮ್ ಅವರು ಅದು ಮಾಡಕ್ಕೆ ಆಗ್ಲಿಲ್ಲ ಕಡೆ ತನಕ ಇಲ್ಲಿ ಏನಾಯ್ತು ಅಂತಂದ್ರೆ ಆ ಒಂದು ಪಜಲ್ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅಶ್ವಿನಿ ಮೇಡಮ್ ಅವರಿಗೆ. ಇಲ್ಲಿ ಗಿಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಆ 3 ಬಾಲ್ಗಳನ್ನ ಸಲೀಸಾಗಿ ಆ ಒಂದು ಪಜಲ್ ಒಳಗೆ ಹಾಕ್ಬಿಟ್ಟು, ಆ ರೌಂಡ್ ಆಗಿರುವಂತಹ ಒಂದು ಪಜಲ್ ಒಳಗೆ ಹಾಕ್ಬಿಟ್ಟು ಆ ಒಂದು ಗೋಲ್ ಆಗಿರುವಂತ ಒಂದು ರೌಂಡ್ ಒಳಗೆ ಆ ಬಾಲ್ನ ಹಾಕ್ಬೇಕಾಗಿತ್ತು. 3 ಬಾಲ್ಗಳನ್ನ ಫಸ್ಟ್ ಗಿಲ್ಲಿ ಅವರು ಹಾಕಿ ಈ ಒಂದು ಬ್ಲೂ ತಂಡ ಏನಾಗುತ್ತೆ ಅದು ವಿಕ್ಟರಿನ ಕಾಣುತ್ತೆ. ಸೊ 2 ಗೇಮ್ ಗ್ರೇಟ್ ತಂಡ ಗೆದ್ರೆ, ಲಾಸ್ಟ್ ಒಂದು ಗೇಮ್ ಕಡೆಗೂ ನಮ್ಮ ಗಿಲ್ಲಿ ಅವರು ಗೆದ್ರು. ಗಿಲ್ಲಿ ಗೆದ್ಬಿಟ್ಟು ನಾನು ಗೇಮ್ ಆಡೋಕ್ಕೂ ಸೈ, ಕಾಮಿಡಿ ಮಾಡೋಕ್ಕೂ ಸೈ, ಎಲ್ಲದಕ್ಕೂ ಸೈ ಅಂತ ಇಲ್ಲಿ ತೋರಿಸ್ಕೊಟ್ರು. ತುಂಬಾ ಇಷ್ಟ ಆಯ್ತು ನನಗೆ ಇವತ್ತು ಒಂದು ಎಪಿಸೋಡ್. ತುಂಬಾ ಚೆನ್ನಾಗಿ ಗೇಮ್ ಅನ್ನ ಕೊಟ್ಟಿದ್ರು. ಇಲ್ಲಿ ಅಶ್ವಿನಿ ಅವ್ರ ಮುಂದೆ ಗೆಲ್ಬೇಕಾಗಿತ್ತು, ಗಿಲ್ಲಿ ಅವರು ಗೆದ್ರು. ತುಂಬಾ ಚೆನ್ನಾಗಿ ಆಟಿಟ್ಯೂಡ್ ತೋರಿಸಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇದು ನನ್ನ ಗೆಲುವಲ್ಲ, ನನ್ನ ತಂಡದ ಗೆಲುವು ಅಂತ ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲರನ್ನ ಸಪೋರ್ಟ್ ಮಾಡಿ ಇಲ್ಲಿ ಮಾತಾಡಿದ್ರು. ಇಲ್ಲಿ ಕಡೆಗೆ ಮಾತಾಡ್ತಾ ಇದ್ರು ರಾಶಿಕಾಗೆ ಗಿಲ್ಲಿ ಅಂದ್ರೆ ಇಷ್ಟ ಆಗಲ್ಲ. ಸೊ ಟಾಸ್ಕ್ ಈಗ ಕ್ಯಾಪ್ಟನ್ಸ್ ಟಾಸ್ಕ್ಗೆ ಒಬ್ಬರನ್ನ ಆಯ್ಕೆ ಮಾಡಬೇಕು, ಬಟ್ ರಾಶಿಕಾನ ಆಯ್ಕೆ ಮಾಡಲ್ಲ. ಯಾಕಂದ್ರೆ ರಾಶಿಕಾಗೆ ಗಿಲ್ಲಿ ಅಂದ್ರೆ ಆಗಿ ಬರಲ್ಲ. ಸೊ ಇಲ್ಲಿ ಆ ರೀತಿ ಮಾತಾಡ್ತಾ ಇದ್ರು, ಒಂಥರ ಉರ್ಕೊಂಡು ಮಾತಾಡೋ ತರ ಮಾತಾಡ್ತಾ ಇದ್ರು ಜಾನ್ವಿ ಅವರು. ಅಶ್ವಿನಿ ಅವ್ರಿಗೆ ಹೇಳ್ತಾ ಇದ್ರು, ಅಶ್ವಿನಿ ಕೂಡ ಅದನ್ನೇ ಅಂತ ಇದ್ರು. ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು. ಧ್ರುವಂತ್ ಅವ್ರ ಬಗ್ಗೆ ಕಾವ್ಯ ಮಾತಾಡ್ತಾ ಇದ್ರು. ಏನಪ್ಪಾ ಅಂದ್ರೆ ನಾನು ಕಾವ್ಯನೂ ಕೇಳಿದೆ ನಮ್ಮ ಟೀಮ್ಗೆ ಆಡ್ತೆ ಅಂದ್ರೆ ಅವರು ಬಿಲ್ಕುಲ್ ಇಲ್ಲ ಅನ್ನೋ ರೀತಿ ಹೇಳ್ಬಿಟ್ರು. ಸೊ ನಾ ಧ್ರುವಂತ್ ನೋಡು ಇಲ್ಲೂ ಈ ಕಡೆ ಇಲ್ಲ ಆ ಕಡೆ ಇಲ್ಲ, 6 ಕೊಟ್ರೆ 10 ಕಡೆ 3 ಕೊಟ್ಟರೆ ಸೊಸೆ ಕಡೆ ಅಂತಾರಲ್ಲ, ಆ ರೀತಿ ಇಲ್ಲಿ ಧ್ರುವಂತ್ ಅವರು ಆ ಕಡೆ ಹೋಗ್ಬಿಟ್ರು ಅಂತ ಮಾತಾಡಿದ್ರು. ಅವರು ಯಾರು ಕನ್ವಿನ್ಸ್ ಮಾಡಿದ್ರು ಆ ಕಡೆ ಹೋದ್ರು, ಅವ್ರದ್ದೇನು ತಪ್ಪಿಲ್ಲ. ಸೊ ನೀವು ಕನ್ವಿನ್ಸ್ ಮಾಡಿದ್ರೆ ನಿಮ್ ಕಣ್ಣು ಬರ್ತಾ ಇದ್ರು ಅವರು. ಸೊ ಗಿಲ್ಲಿ ಕನ್ವಿನ್ಸ್ ಮಾಡಿದ್ರೆ ಗಿಲ್ಲಿ ಕಡೆ ಹೋದ್ರು. ಆದ್ರೆ ಕಾವ್ಯ ಅವ್ರನ್ನ ಮೆಚ್ಚಿದ್ರು. ನೋಡು ಕಾವ್ಯ ಒಂದೇ ತಂಡದಲ್ಲಿದ್ದು ಒಂದೇ ಕಡೆ ಆಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಮೆಚ್ಚಿದೆ ಅವಳನ್ನ ಅಂತ ಹೇಳಿದ್ರು. ಬಟ್ ಇಲ್ಲಿ ಗಿಲ್ಲಿ ತಂಡವನ್ನು ಬಿಟ್ಕೊಡೋದ್ರೆ ನನಗೆ ಗೊತ್ತಿರುವಂತ ವಿಷಯ. ಸೊ ಅದು ಅವ್ರಿಗೆ ಉಸ್ತುವಾರಿ ಕೊಟ್ಟಿದ್ರಿಂದ ಇಲ್ಲಿ ಬ್ಲೂ ತಂಡಕ್ಕೆ ಸ್ಪಂದನೆ ಆದ್ರೆ, ರೆಡ್ ತಂಡಕ್ಕೆ ಕಾವ್ಯ ಅವರು ಉಸ್ತುವಾರಿ ಆಗಿದ್ರು. ಉಸ್ತುವಾರಿ ಚೆನ್ನಾಗಿ ಆಡಿದ್ರು, ಇಲ್ಲಿ ನಿಭಾಯಿಸಿದ್ರು ಅಂತ ಹೇಳ್ಬೋದು ಇಬ್ರು ಕೂಡ. ಇಲ್ಲಿ ಕಡೆಯದಾಗಿ ಒಂದು ಗಿಲ್ಲಿ ಅವರು ತಮ್ಮ ತಂಡದಿಂದ ಯಾರನ್ನಾದ್ರೂ ಒಬ್ಬರನ್ನ ನೀವು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡ್ಬೇಕಂದಾಗ ಇಲ್ಲಿ ನನಗೆ ತುಂಬಾ ಇಷ್ಟ ಆದದ್ದು ಒಂದಿದು, ಗಿಲ್ಲಿ ಅವರು ಮಾಡಿದ ತಪ್ಪನ್ನ ಇಲ್ಲಿ ಅಂದ್ರೆ ಕಬಡ್ಡಿ ಟಾಸ್ಕ್ ಅಲ್ಲಿ ರಾಶಿಕಾ ಅವರ ವಿರುದ್ಧ ಆದಂತ ಒಂದು ನಾಮಿನೇಟ್ ಆಗಿ ಅಂದ್ರೆ ಅವ್ರನ್ನ ಒಂದು ಒಮ್ಮತದಿಂದ ಸೇವ್ ಮಾಡೋದಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಳಿಸ್ಬೇಕಾಗಿತ್ತು. ಬಟ್ ಅದು ಯಾವುದೇ ರೀತಿಯಿಂದ ಆಗ್ಲಿಲ್ಲ. ಅವತ್ತು ನಾನು ನಂದೇ ಅಂದ್ರೆ ನನ್ನನ್ನೇ ಸೇವ್ ಮಾಡ್ಕೋತೀನಿ, ನನ್ನೇ ಆಯ್ಕೆ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ರಾಶಿಕಾ ಅವರು ಕೂಡ ಸಿಗದೇ ಇರೋ ತರ ಮಾಡಿದ್ರು. ಆ ಒಂದು ತಪ್ಪನ್ನ ಇಲ್ಲಿ ತಿದ್ಕೊಂಡ್ರು ಅಂತ ನನಗೆ ಅನಿಸ್ತು. ಸೊ ಕಡೆದಾಗಿ ನಾನು ಅವತ್ತು ಮಾಡಿದ್ದು ನಂಗೆ ಗಿಲ್ಟ್ ಕಾಡ್ತಾ ಇತ್ತು. ಕಬಡ್ಡಿಲಿ ನಾನು ಅಪಾರ್ಥ ಮಾಡ್ಕೊಂಡ್ಬಿಟ್ಟು ರಾಶಿಕಾ ಅವರಿಗೆ ಒಂದು ಹೋಗುವಂತ ಚಾನ್ಸ್ ಅನ್ನ ನಾನು ಕೊಡ್ಲಿಲ್ಲ. ಒಂದ್ ವೇಳೆ ಹೋಗಿದ್ರೆ ಅವರೇ ಕ್ಯಾಪ್ಟನ್ ಆಗ್ತಿದ್ರು ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು. ಸೊ ಅದು ಏನಾಯ್ತು ಅಂತಂದ್ರೆ, ಈ ರೀತಿ ಇಲ್ಲಿ ಒಂದು ಅಪರ್ಚುನಿಟಿ ಸಿಕ್ಕಾಗ ಅದನ್ನ ತುಂಬಾ ಚೆನ್ನಾಗಿ ಇಲ್ಲಿ ಅವರು ಉಪಯೋಗಿಸ್ಕೊಂಡು ರಾಶಿಕಾ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡ್ತಾರೆ. ಇಲ್ಲಿ ಬ್ಲೂ ತಂಡದಿಂದ ರಾಶಿಕಾ ಅವರು ಆಯ್ಕೆ ಆದ್ರೆ, ರೆಡ್ ತಂಡದಿಂದ ಧನು ಆಯ್ಕೆ ಆಗ್ತಾರೆ. ಸೊ ಇಲ್ಲಿ ಲಾಸ್ಟ್ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ಬಿಗ್ ಬಾಸ್. ಏನಪ್ಪಾ ಅಂತಂದ್ರೆ, ಈ 3 ಜನ ಏನಿದ್ದಾರೆ, ಈ 3 ಜನನು ಟಾಸ್ಕ್ ಆಡಿ ಅಂದ್ರೆ ನೇರವಾಗಿ ಅಶ್ವಿನಿ ಅವರು ಕೂಡ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಸೊ ಅವರ ಕೂಡ ಟಾಸ್ಕ್ ಆಡೋದಕ್ಕೆ ಈ 3 ಜನ ಒಂದು ಟಾಸ್ಕ್ ಅನ್ನ ಆಡಬೇಕು. ಸೊ ಅದು ಯಾವ ರೀತಿ ಕೊಡ್ತಾರಂತ ನನಗೆ ಗೊತ್ತಿಲ್ಲ. ಬಟ್ ಈ ಬರೋ ಮಾಹಿತಿಗಳ ಪ್ರಕಾರ ಅದು ಟಾಸ್ಕ್ ಸರಿ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೇಳ್ತಾ ಇರ್ಬೇಕಾದ್ರೆ ಸರಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಪ್ರಕಾರ. ಇಲ್ಲಿ ಫೇವರಿಸಮ್ ಮಾಡಿ ಅಶ್ವಿನಿ ಮೇಡಮ್ ಅವ್ರಿಗೆ ಟಾಸ್ಕ್ ಅಂದ್ರೆ ಕ್ಯಾಪ್ಟನ್ಸಿ ಕೊಡ್ತಾರಾ ಅನ್ನೋ ರೀತಿ ಆಗಿದೆ ಅಂತ ಅದು. ಸೊ ನೋಡೋಣ ಅದು ನಾಳಿನ ಎಪಿಸೋಡ್ ಅಲ್ಲಿ ಏನಾಗಬಹುದು ಅಂತ. ಕ್ಯಾಪ್ಟನ್ ಆಗ್ಲಿ ಅಂತ ಅಂತೀನಿ ನಾನು ಅಶ್ವಿನಿ ಮೇಡಮ್ ಅವರು. ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಕ್ಯಾಪ್ಟನ್ಸಿ ಅಂದ್ರೆ ಏನು, ಕ್ಯಾಪ್ಟನ್ಸಿಯಲ್ಲಿ ಯಾವ ರೀತಿ ನಾವು ಮಾಡ್ಬೇಕಾಗುತ್ತೆ ಅನ್ನೋದನ್ನ ಅವ್ರು ಸ್ವಲ್ಪ ತಿಳ್ಕೊತಾರೆ ಅಂತ ನನಗೆ ಅನ್ಸುತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಬಟ್ ಇವಾಗ ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು. ಇವತ್ತಿನ ಎಪಿಸೋಡ್ ಅಲ್ಲಿ ಜಗಳ ಅದು ಇದ್ದಿದ್ದೆ. ಇದನ್ನ ಕಿಚ್ಚ ಸುದೀಪ್ ಸರ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೋ ಶನಿವಾರ ದಿನ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ. ಸೊ ಕಾದ್ ನೋಡೋಣ. ಬಟ್ ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಗಿಲ್ಲಿ ತಾನು ಗೇಮ್ ಆಡಕ್ಕೂ ಸಹ, ಎಂಟರ್ಟೈನ್ ಮಾಡೋಕ್ಕೂ ಸಹ, ಕಾಮಿಡಿ ಮಾಡೋಕ್ಕೂ ಸಹ ಅನ್ನೋದನ್ನ ತೋರಿಸ್ಕೊಟ್ರು ಅಂತ ಹೇಳ್ಬೋದು. ಸೊ ಇದು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಚೆನ್ನಾಗಿ ಇವತ್ತಿನ ಎಪಿಸೋಡ್ ಇಷ್ಟ ಆಯಿತು. ಸೊ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ
ಇವು ಬಿಗ್ ಬಾಸ್ ಟೋಟಲ್ ಆಗಿ ಈ ಒಂದು ಸೀಸನ್ ಯಾವ ರೀತಿ ಬರ್ತಾ ಇದೆ ಅದು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗಂತೂ 50-50 ಅಂತ ಅನಿಸ್ತಾ ಇದೆ, ಅಷ್ಟು ಕರೆಕ್ಟ್ ಆಗ್ತಾ ಇಲ್ಲ ಬಿಗ್ ಬಾಸ್. ಸೊ ನೋಡೋಣ, ಇನ್ನು 50 ದಿನ ಆಗಿದೆ, ಇನ್ನು 50 ದಿನ ಬಾಕಿ ಇದೆ. ಸೊ ಯಾವೆಲ್ಲ ರೀತಿ ಹೋಗುತ್ತೆ ಅಂತ ಕಾದು ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.